ಇನ್ನು ಮಾರ್ಚ್ 22ನೇ ತಾರೀಕು ಕರ್ನಾಟಕ ರಾಜ್ಯ ಬಂದ್ ಅನ್ನುವಂಥದ್ದನ್ನು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಬಂದ್ ಕನ್ನಡ ಪರ ಹೋರಾಟಗಾರರ ವಾಟಾಳ್ ನಾಗರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾರಾ ಗೋವಿಂದ್ ಅವರು ಕೂಡ ಬೆಂಬಲಿಸಿದ್ದಾರೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಮಾರ್ಚ್ 22ನೇ ತಾರೀಕು ಬಂದ್ ಮಾಡಿಯೇ ಮಾಡ್ತೀವಿ. ಬೆಂಗಳೂರಿನ ಸಭೆಯಲ್ಲಿ ಸಾರಾ ಗೋವಿಂದ್ ಕೂಡ ಈ ಘೋಷಣೆಯನ್ನು ಮಾಡಿದ್ದಾರೆ. ಸಭೆಯಲ್ಲಿ ಬಂದ್ ಪಕ್ಕಾ ಅಂತೇಳಿ ಈಗ ಪುನರುಚ್ಚರಿಸಿದ್ದಾರೆ. ನಿನ್ನೆ ಬೆಳಗಾವಿಯಲ್ಲಿ ಪುಂಡ ಮರಾಠಿಗರು ಎಂಇಎಸ್ನವರು ಬಸ್ ಚಾಲಕನ ಮೇಲೆ ಒದಿತಾರೆ. ಇದು ನಿಮಗೆ ಕಣ್ಣಿಗೆ ಚಿಕ್ಕದಾಗಿರ್ಬೋದು, ನಮಗೆ ಮಹಾ ಬೆಟ್ಟ, ಇದು ಪರ್ವತ. ನಮಗೆ ಏನೋ ಮಹಾ ಅನುಭವ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ರಾಜ್ಯದ ಚಾಲಕರಿಗೆ, ಅವರು ಯಾರೇ ಇರಲಿ, ಬಸ್ ಚಾಲಕರಿರಲಿ, ಕಾರ್ ಚಾಲಕರಿರಲಿ, ಯಾರೇ ರಿಕ್ಷಾ ಚಾಲಕರಿರಲಿ, ಆಟೋ ಯಾರೇ ಇರಲಿ, ಚಾಲಕರಿಗೆ ಮರ್ಯಾದೆ ಪ್ರಶ್ನೆ, ಚಾಲಕರಿಗೆ ಸ್ವಾಭಿಮಾನದ ಪ್ರಶ್ನೆ, ಚಾಲಕರಿಗೆ ಗಂಡಸ್ತನದ ಪ್ರಶ್ನೆ. ಇಡೀ ಚಾಲಕರು ರಾಜ್ಯಪಾಲರ ಕಾರಿನ ಚಾಲಕರಾಗಲಿ, ಮುಖ್ಯಮಂತ್ರಿ ಕಾರಿನ ಚಾಲಕರಾಗಲಿ, ಮಂತ್ರಿಯ ಕಾರಿನ ಚಾಲಕರಾಗಲಿ, ಬಸ್ ಕಾರಿನ ಚಾಲಕರಾಗಲಿ, ಇಡೀ ಕರ್ನಾಟಕದ ಎಲ್ಲ ಚಾಲಕರು ಮಾನಕ್ಕಾಗಿ, ಮರ್ಯಾದೆಗಾಗಿ, ಗೌರವಕ್ಕಾಗಿ, ಅಭಿಮಾನಕ್ಕಾಗಿ, ಸ್ವಾಭಿಮಾನಕ್ಕಾಗಿ ಗಾಡಿ ಹತ್ತಬೇಡಿ. 22 ಗಾಡಿ ಹತ್ತೋಕ್ಕೂಡ್ದು, 22 ಗಾಡಿ ಹತ್ತೋಕ್ಕೂಡ್ದು. ಯಾರು ಗಾಡಿ ಹತ್ತೀರಿ ಅದು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ. 22 ಬಂದು ಚಾಲಕರ ಬಂದ್, ಕನ್ನಡ ಚಾಲಕರು, ಕರ್ನಾಟಕ ಚಾಲಕರ ಬಂದ್ 22 ಯಾರು ಹತ್ತಕ್ಕೂಡ್ದು. ಇದು ಸ್ಪಷ್ಟ ಮತ್ತು ನೇರ. ಇದು ವಾಟಾಳ್ ನಾಗರಾಜ್ ಅವರ ಒಂದು ಹೇಳಿಕೆ. ಬಂದಂತೂ ಮಾಡೇ ಮಾಡ್ತೀವಿ, ಎಲ್ಲರೂ ಕೂಡ ನೀವು ಬೆಂಬಲಿಸಿ ಅನ್ನುವಂಥದ್ದನ್ನು ಹೇಳಿದ್ರು. ಜೊತೆಗೆ ಆಟೋ ಚಾಲಕರಾಗಿರಲಿ, ಕ್ಯಾಬ್ ಚಾಲಕರಾಗಿರಲಿ, ಎಲ್ರಿಗೂ ಕೂಡ ಸ್ವಾಭಿಮಾನದ ಪ್ರಶ್ನೆ ಇದು. ನಾವು ಹೋರಾಟ ಮಾಡ್ತಾ ಇರೋದು ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನಕ್ಕೋಸ್ಕರ. ಸೊ ಹಾಗಾಗಿ ಎಲ್ಲರೂ ಕೂಡ ನಮಗೆ ಬೆಂಬಲಿಸಬೇಕು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ.